ಧರ್ಮಸ್ಥಳದ ವಿಚಾರದಲ್ಲಿ ಚಿನ್ನಪ್ಪನ ಅರೆಸ್ಟ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ಇದೆ ಅಂತ ಮೊದಲಿನಿಂದಲೂ ಹೇಳಿದಿವಿ. ಸರ್ಕಾರ ಇದರಲ್ಲಿ ಆತುರದ ನಿರ್ಧಾರವನ್ನ ತಗೊಳ್ತು. ಅನಾಮಿಕನ ಹಿನ್ನೆಲೆಯನ್ನ ಪರಿಶೀಲಿಸಬೇಕಾಗಿತ್ತು. ಪ್ರಗತಿಪರರ ಅಂದ್ರೆ ಲೆಫ್ಟಿಸ್ಟ್ಗಳ ಮಾತನ್ನ ಕೇಳಿ ಎಸ್ಐಟಿಯನ್ನ ರಚನೆ ಮಾಡ್ತು. ಈಗಾಗಿರೋ ಅಪಪ್ರಚಾರವನ್ನ ಸಿಎಂ ಸರಿಪಡಿಸ್ತಾರಾ ಇದಂತ ಅಶೋಕ್, ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅನನ್ಯ ಭಟ್ ವಿಚಾರ ಕೂಡ ಬುರುಡೆ ಅಂತ ಗೊತ್ತಾಯ್ತು. ಎಲ್ಲರೂ ಹಣ ಇಸ್ಕೊಂಡು ಕೆಲಸ ಮಾಡಿದ್ದಾರೆ. ಇದಕ್ಕೆಲ್ಲ ಸೂತ್ರಧಾರ ಸಮೀರ್, ಆತನನ್ನ ಬಂಧಿಸಬೇಕು. ಹಿಂದೂಗಳಿಗೆ ಬೆಂಕಿ ಹಚ್ಚೋ ಕೆಲಸದಲ್ಲಿ ಕೇರಳ ಎಕ್ಸ್ಪರ್ಟ್. ಕೇರಳದ ಸರ್ಕಾರದ ವಿರುದ್ಧವೂ ಈ ರೀತಿಯಾಗಿ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸರ್, ನಿಜ ನೀವು ಹೇಳ್ದಂತೆ ಈಗ ತನಿಖೆ ಆಗಬೇಕು. ಯಾರ್ಯಾರು ಅಂತ ಹೊರಗೆ ಬರಲಿ, ಏನೇನು ಅಜೆಂಡಾ ಅನ್ನೋದು ಹೊರಗೆ ಬರಲಿ. ಪಕ್ಕದ ರಾಜ್ಯ ಬರೀ ಕೇರಳ ಇತ್ತ ಅಥವಾ ಈ ಕಡೆ ತಮಿಳುನಾಡು ಇತ್ತ ಅದು ಕೂಡ ಗೊತ್ತಾಗ್ಲಿ. ಅದ್ರ ಜೊತೆಗೆ SIT ತನಿಖೆ ರೆಡಿ ಆದಾಗ ನೀವೆಲ್ಲರೂ ಸುಮ್ಮನಿದ್ರಿ, ಆಗ ತಾನೇ ವಿರೋಧ ವ್ಯಕ್ತಪಡಿಸಬೇಕಿತ್ತು. ಈಗ ಆಳೆಗೊಂದೊಂದು ಕಲ್ಲು ಅಂತ ಎಲ್ಲರೂ ಬಿಸಾಡೋದು ಸರಿಯಾಗಲ್ಲ. ರಾಜಕೀಯ ಇದರಲ್ಲೂ ಕೂಡ ಬೇಡ. ನಾವು ಈ ಧರ್ಮಸ್ಥಳದ ಇಶ್ಯೂ ಪ್ರಾರಂಭ ಆದಾಗಿಂದನೂ ಕೂಡ ಇದರಲ್ಲಿ ಷಡ್ಯಂತ್ರ ಇದೆ ಅನ್ನೋ ಮಾತನ್ನು ಹೇಳಿದಿರಿ. ಆದರೆ ಇಲ್ಲಿ ಸರ್ಕಾರ ಆತುರದ ನಿರ್ಧಾರ ತೆಗೆದುಕೊಂಡು ಆ ಕಂಪ್ಲೇಂಟ್ ಕೊಟ್ಟಂಥ ವ್ಯಕ್ತಿಯ ಪೂರ್ವಾಪರ ಚರಿತ್ರೆ ಏನು, ಅವನು ಎಲ್ಲಿಂದ ಬಂದಿದ್ದಾನೆ, ಅವನಿಂದ ಯಾರಿದ್ದಾರೆ, ಇದೆಲ್ಲವನ್ನ ಏನು ಯೋಚನೆ ಮಾಡದೆ ಅವರ ಏನು ಈ CM ಜೊತೆ ಇದ್ದಾರೆ ಈ ಪ್ರಗತಿಪರರು, ಅವ್ರ ಮಾತು ಕೇಳ್ಕೊಂಡು SIT ರಚನೆ ಮಾಡಿದ್ರು. ಈಗ SIT ರಚನೆ ಮಾಡಿದ್ದರಿಂದ ಏನು ಬಂತು? ಬರೀ ಬುರುಡೆ ಬಂತಷ್ಟೆ. ಬುರುಡೆ ಬಿಟ್ಟು ಇನ್ನೇನು ಬರಲಿಲ್ಲ. ಮುಖ್ಯಮಂತ್ರಿಗಳು ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ದುಡ್ಡು ಉಳಿತಾ ಇತ್ತು. ಮತ್ತು ಇಡೀ ದೇಶದ ರಾಜ್ಯದ ಜನ ಇದರಿಂದ ನೋವನ್ನು ಅನುಭವಿಸಿರುವಂಥದ್ದನ್ನ ಈಗ ಸಿದ್ದರಾಮಯ್ಯನವರು ವಾಪಸ್ಸು ಆ ಜನಗಳಿಗೆ ಕೊಡೋಕ್ಕಾಗುತ್ತಾ? ಅವರು ಧರ್ಮಸ್ಥಳದ ಬಗ್ಗೆ ಏನು ಭಕ್ತಿ ಭಾವನೆ ಇತ್ತು ಜನಗಳಲ್ಲಿ, ಆ ಭಕ್ತಿ ಭಾವನೆಗೆ ನೋವನ್ನು ಉಂಟು ಮಾಡಿ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ನೋವನ್ನು ಉಂಟು ಅದನ್ನು ವಾಪಸ್ ತರ್ಕೊಡೋಕ್ಕೆ ಸಿದ್ದರಾಮಯ್ಯನವ್ರು ಕಳಿಸಿ ಸಾಧ್ಯನಾ? ಒಂದು ಕ್ಷಣ ಯೋಚನೆ ಮಾಡಿ. ಯಾಕಂದರೆ ಪ್ರತಿನಿತ್ಯ ಮುಖ್ಯಮಂತ್ರಿಗೆ ಸಾವಿರಾರು ಈ ಥರದ SIT ರಚನೆ ಮಾಡಿ, CBI ಕೊಡಿ, ED ಕೊಡಿ, ಈ ಪತ್ರಗಳು ಬಂದ ದಿನನಿತ್ಯ ಸಾಮಾನ್ಯ. ಅದು ಚುನಾಯಿತ ಪ್ರತಿನಿಧಿಗಳು. ನಾವೆಲ್ಲವನ್ನ SITಗೆ ಕೊಡೋಕೆ ಹೋದರೆ ಪೊಲೀಸವ್ರಿಗೆ ಏನು ಕೆಲಸನೇ ಇರಲ್ಲ. ನಾವು ಈ ಧರ್ಮಸ್ಥಳದ ಇಶ್ಯೂ ಪ್ರಾರಂಭ ಆದಾಗಿಂದನೂ ಕೂಡ ಇದರಲ್ಲಿ ಷಡ್ಯಂತ್ರ ಇದೆ ಅನ್ನೋ ಮಾತನ್ನು ಹೇಳಿದಿರಿ. ಆದರೆ ಇಲ್ಲಿ ಸರ್ಕಾರ ಆತುರದ ನಿರ್ಧಾರ ತೆಗೆದುಕೊಂಡು ಆ ಕಂಪ್ಲೇಂಟ್ ಕೊಟ್ಟಂಥ ವ್ಯಕ್ತಿಯ ಪೂರ್ವಾಪರ ಚರಿತ್ರೆ ಏನು, ಅವನು ಎಲ್ಲಿಂದ ಬಂದಿದ್ದಾನೆ, ಅವನಿಂದ ಯಾರಿದ್ದಾರೆ, ಇದೆಲ್ಲವನ್ನ ಏನು ಯೋಚನೆ ಮಾಡದೆ ಅವರ ಏನು ಈ CM ಜೊತೆ ಇದ್ದಾರೆ ಈ ಪ್ರಗತಿಪರರು, ಅವ್ರ ಮಾತು ಕೇಳ್ಕೊಂಡು SIT ರಚನೆ ಮಾಡಿದ್ರು. ಈಗ SIT ರಚನೆ ಮಾಡಿದ್ದರಿಂದ ಏನು ಬಂತು? ಬರೀ ಬುರುಡೆ ಬಂತಷ್ಟೆ.